ರೈತ ದೇಶದ ನಾಡಿಮಿಡಿತ. ನೇಗಿಲ ಯೋಗಿಯ ಬೆವರು ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನು ಸಾಕಾಣಿಕೆಯಲ್ಲಿ ನೀರಿನ ಭೌತಿಕ ಮತ್ತು ರಾಸಾಯನಿಕ ಗುಣಗಳು ಅವುಗಳ ಬದುಕುಳಿಯುವಿಕೆ ಹಾಗೂ ಉತ್ಪತ್ತಿಯ ಮೇಲೆ ವಿಶೇಷ ಪ್ರಭಾವವನ್ನು ಬೀರ್ತವೆ. ಜೊತೆಗೆ ಮಣ್ಣಿನ ಗುಣಧರ್ಮವನ್ನು ಕೂಡ ಅವಲಂಬಿಸಿರುತ್ತೆ. ಆದ್ದರಿಂದ ಮೀನು ಸಾಕಾಣಿಕೆ ಮಾಡುವಂತವರು ನೀರು ಮತ್ತು ಮಣ್ಣಿನ ಭೌತಿಕ ಗುಣಗಳ ಜೊತೆಗೆ ರಾಸಾಯನಿಕ ಗುಣಗಳ ಬಗ್ಗೆಯೂ ಗಮನ ಹರಿಸೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಬಗ್ಗೆ ತಿಳಿಸಿಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಬೆಂಗಳೂರು ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಚೇತನ್. ಮೀನುಗಾರಿಕೆಯಲ್ಲಿ ನೀರು ಮತ್ತು ಮಣ್ಣಿನ ಪಾತ್ರ ಅತ್ಯಮೂಲ್ಯ. ಆದರೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದವರೇ ಹೆಚ್ಚು. ಬದಲಾಗಿ ಮೀನಿನ ಬೆಳವಣಿಗೆ, ಆಹಾರ, ಇಳುವರಿ ಬಗ್ಗೆ ಮಾತ್ರ ಹೆಚ್ಚು ಗಮನ ಕೊಡ್ತಾರೆ. ಮೀನುಗಾರಿಕೆಯಲ್ಲಿ ಮೊದಲು ಮೀನಿನ ಬದುಕು ಮತ್ತು ಬೆಳವಣಿಗೆಗೆ ಬೇಕಾದ ವಾತಾವರಣವನ್ನು ಸೃಷ್ಟಿ ಮಾಡುವುದು ಅತ್ಯವಶ್ಯಕ. ಇದರಲ್ಲಿ ಭೌತಿಕ, ರಾಸಾಯನಿಕ, ಜೈವಿಕ ಅಂಶಗಳತ್ತ ಹೆಚ್ಚು ಗಮನ ವಹಿಸಬೇಕು. ಇವುಗಳಲ್ಲಿ ಯಾವುದಾದ್ರೊಂದು ಅಂಶ ಏರುಪೇರಾದ್ರೂ ಕೂಡ ನಷ್ಟ ಆಗುವ ಸಂಭವ ಹೆಚ್ಚು ಅಂತಾರೆ ಮೀನುಗಾರಿಕೆ ತಜ್ಞ ಡಾಕ್ಟರ್ ಚೇತನ್. ಈಗ ನೀರು ಮತ್ತು ಮಣ್ಣಿನ ಗುಣಧರ್ಮಗಳಲ್ಲಿ ಅತಿ ಹೆಚ್ಚಾಗಿ ನಾವು ಯೋಚನೆ ಮಾಡೋದಾದರೆ, ನೀರಿನಲ್ಲಿ ನಮಗೆ ತುಂಬ ಕಾಮನ್ ಆಗಿ ಬರೋವಂಥ ಪ್ರಾಬ್ಲಮ್ಸ್ ಅಂತ ಇರ್ಬೋದು. ಲೈಕ್ ಕ್ಷಾರ ಅಂತ ಹೇಳ್ಬೋದು. ಕ್ಷಾರ ಅಂತಂದರೆ ನಮ್ಮ ಏನು ಒಂಡು ನೀರು ಅಥವಾ ಟರ್ಬಿಡಿಟಿ ಅಂತ ನಾವು ಕರಿತೀವಿ, ಅಥವಾ ಆಮ್ಲತೆ, ಪ್ರತ್ಯಾಮ್ಲತೆ ಅಥವಾ pH ರಸಸಾರ ಅಂತ ಕರಿತೇವೆ. ಹಾಗೆ ಡಿಸಾಲ್ವ್ಡ್ ಆಕ್ಸಿಜನ್, ಕರಗಿದ ಆಮ್ಲಜನಕ ಇರ್ಬೋದು, ಇಲ್ಲ ಅಂದರೆ ಸಾರಜನಕ ಅಂದರೆ ನೈಟ್ರೋಜನಸ್ ಕಾಂಪೊನೆಂಟ್ಸ್. ಅದರಲ್ಲಿ ಈ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲಿ ನಾವು ಏನು ನೋಡಬೇಕಾಗುತ್ತೆ ಅಂದರೆ, ಇದರಲ್ಲಿ ಮೀನುಗಳು ಬದುಕೋದು ಸಾಧ್ಯನಾ, ಇದರಲ್ಲಿ ಏರುಪೇರಾಗೋದ್ರಿಂದ ಮೀನುಗಾರಿಕೆಯಲ್ಲಿ ಏನಾದರೂ ನಷ್ಟ ಉಂಟಾಗುತ್ತಾ ಅನ್ನೋದು ನಾವು ತಿಳ್ಕೊಬೇಕಾಗ್ತದೆ. ಮೊದಲನೇದಾಗಿ ನಾವು ರಸಸಾರ ಬಗ್ಗೆ ಮಾತಾಡಿದಾಗ, pH ಬಗ್ಗೆ ಮಾತಾಡಿದಾಗ, ಈ ಆಮ್ಲತೆ ಅವ್ರ ಪ್ರತ್ಯಾಮ್ಲತೆ ಬಗ್ಗೆ ನಾವು ಯೋಚನೆ ಮಾಡಿದಾಗ, ಯಾವಾಗ ನೀರು pH ಅನ್ನು 7ರಿಂದ ಕೆಳಗಡೆ ಬಂದಾಗ ಆಮ್ಲತೆ ಅಂತ ಹೇಳ್ತೀವಿ, ಅಸಿಡಿಟಿ ಅಂತ ಹೇಳ್ತೀವಿ, ಅಸಿಡಿಕ್ ಕಂಡೀಷನ್, ಆವಾಗ ಮೀನುಗಳು ಬದುಕುಳಿಯೋದು ಕಷ್ಟ ಆಗ್ತದೆ ಅಥವಾ ಬೆಳವಣಿಗೆ ಕೂಡ ಕಷ್ಟ ಆಗ್ತದೆ. ಅದೇ 8.5 ಅಥವಾ 9ರ ಮೇಲೆ ಹೋದಾಗ ಕೂಡ ಅದರ ಬದುಕುಳಿಕೆ ಕಷ್ಟ ಆಗ್ತದೆ. ಸೊ ಯಾವಾಗಲೂ ನಾವು ರಸಸಾರವನ್ನು 7ರಿಂದ 8.5 ಅಥವಾ 9ರೊಳಗಡೆ ನಾವು ಕಾಪಾಡ್ಕೋಬೇಕಾಗ್ತದೆ. ಎರಡನೆಯದಾಗಿ ನಾವು ಡಿಸಾಲ್ವ್ಡ್ ಆಕ್ಸಿಜನ್ ಅಥವಾ ಕರಗಿದ ಆಮ್ಲಜನಕ ಬಗ್ಗೆ ಮಾತಾಡ್ತೇವೆ. ಇದರಲ್ಲಿ ನಾರ್ಮಲಿ ಕಂಡುಬರುವಂಥ ಸಿಂಪ್ಟಮ್ ಏನು ಅಂತಂದರೆ, ಮೀನುಗಳು ಯಾವಾಗಲೂ ಸರ್ಫೇಸ್ಗೆ ಬಂದು ಬಾಯಿನ ಆಡಿಸ್ತಿರ್ತವೆ. ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವರು ಇದಕ್ಕೆ ಬೇರೆ ಏನೋ ಆಹಾರದ ಕೊರತೆ ಇರ್ಬೋದು ಅಂತ ಹೇಳಿ ಬೇರೆ ಯೋಚನೆ ಮಾಡ್ತಾರೆ. ಆದರೆ ಇದಕ್ಕೆ ಇಂಪಾರ್ಟೆಂಟ್ ಏನು ಅಂತಂದರೆ, ಆಮ್ಲಜನಕ ಕಡಿಮೆ ಇರುತ್ತೆ. ಆಮ್ಲಜನಕ ಯೂಶಲಿ ಯಾವಾಗಲೂ ಬೆಳಗ್ಗೆ ಕಡಿಮೆ ಇರುತ್ತೆ ಹಾಗೂ ಸಂಜೆ ಜಾಸ್ತಿ ಇರುತ್ತೆ. ಇದಕ್ಕೆ ಕಾರಣ ಏನಂತಂದರೆ, ರಾತ್ರಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕಡಿಮೆ ಇರೋದ್ರಿಂದ ಆಕ್ಸಿಜನ್ ಕಂಟೆಂಟ್ ಅಥವಾ ಆಮ್ಲಜನಕದ ಕಾನ್ಸಂಟ್ರೇಷನ್ ಕಡಿಮೆ ಇರ್ತದೆ. ಅದೇ ಮಧ್ಯಾಹ್ನ ಅಥವಾ ಸಂಜೆ ಆಗಿದ ತಕ್ಷಣ ಅದರದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ಇದು ಚಿಕ್ಕ ಮೀನು ಮರಿಗಳಿಗೆ ಜಾಸ್ತಿ ಆದಾಗ, ಅಂದರೆ ನಾವು ಹೇಳಬೇಕಾಗಿರೋಂಥದ್ದು 5 ppm ಅಂತ ಹೇಳ್ತೀವಿ, 5 mg/L, ಇಷ್ಟು ಮಾತ್ರ ನಮಗೆ ಮೀನುಗಾರಿಕೆಗೆ ಬೇಕಿರೋದು. ಇದಕ್ಕಿಂತ ಹೆಚ್ಚಾದಾಗ ಇದನ್ನು ನಾವು ಗ್ಯಾಸ್ ಬಬಲ್ ಡಿಸೀಸ್ ಅಂತ ಕೇಳ್ತೀವಿ. ಗ್ಯಾಸ್ ಬಬಲ್ ಡಿಸೀಸ್ ಅಂತಂದರೆ, ಯಾವಾಗ ನಮ್ಮದು ಡಿಸಾಲ್ವ್ಡ್ ಆಕ್ಸಿಜನ್ 5 ppmಗಿಂತ ಜಾಸ್ತಿಯಾಗಿ ಒಂದು 9-10ಕ್ಕೆ ರೀಚ್ ಆದಾಗ, ಇಲ್ಲ 11ಕ್ಕೆ ರೀಚ್ ಆದಾಗ ಗ್ಯಾಸ್ ಬಬಲ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಮೂರನೇದಾಗಿ ನಾವು ನೋಡಬೇಕಾಗಿರೋದು ಕ್ಷಾರತೆ ಅಂತಂದರೆ ಆಲ್ಕಲಿನಿಟಿ. ಯಾವಾಗ ನೀವು ಆಲ್ಕಲಿನಿಟಿ ಬಗ್ಗೆ ಯೋಚನೆ ಮಾಡ್ತೀರಾ, ಅದರಲ್ಲಿರುವಂಥ ಕಾರ್ಬೊನೇಟ್ಸ್, ಬೈಕಾರ್ಬೊನೇಟ್ಸ್ ಅನ್ನೋದು 2 ಕಾಂಪೊನೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ನಮ್ಮ ನೀರಿನಲ್ಲಿ ಇವೆರಡೂ ಸಮತಟ್ಟಾಗಿರೋದ್ರಿಂದ ನಮಗೆ ಈ ಮಣ್ಣಿನ ಗುಣಧರ್ಮದ ಜೊತೆಗೆ ಇವೆರಡೂ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಅಕಸ್ಮಾತ್ ಇದರಲ್ಲಿ ಏನಾದರೂ ಏರುಪೇರಾದರೆ ಮತ್ತೆ ನೀರಿನಲ್ಲಿ ಏನಾದರೂ ಒಂದು ಚೇಂಜಸ್ ಆಗ್ತಾ ಇರ್ತದೆ. ಈ ಮಣ್ಣು ಹಾಗೂ ನೀರಿನ ಗುಣಧರ್ಮಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಸಣ್ಣ ಕಿಟ್ಟನ್ನು ನಾವು ಖರೀದಿಸ್ಬೋದು. ನೀವು ಮೀನು ಸಾಕಣೆ ಮಾಡುವಂತಹ ಕೊಳದ ನೀರು ಮತ್ತು ಮಣ್ಣಿನ ಗುಣಗಳನ್ನು ತಿಳಿದುಕೊಳ್ಳೋಕೆ ಹತ್ತಿರದ ಪರೀಕ್ಷಾಲಯಕ್ಕೆ ಮಾದರಿಯನ್ನ ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಬಹುದು.
ಅಥವಾ ನೀವೇ ಸ್ವತಃ ಕಿಟ್ ಮುಖಾಂತರ ತಿಳಿದುಕೊಳ್ಳಬಹುದು. ಉದಾಹರಣೆಗೆ ನೈಟ್ರೋಜನ್ ಪ್ರಮಾಣವನ್ನ ತಿಳಿದುಕೊಳ್ಳಬೇಕಾದ್ರೆ 10 ml ನೀರಿಗೆ ರಾಸಾಯನಿಕವನ್ನ ಮಿಶ್ರಣ ಮಾಡಿದಾಗ ಅದರ ಬಣ್ಣ ಬದಲಾಗುತ್ತದೆ. ಈ ಬಣ್ಣವನ್ನ ಟಾರ್ಚ್ನಲ್ಲಿ ಕೊಟ್ಟಿರುವ ಬಣ್ಣಕ್ಕೆ ಹೋಲಿಸಿದಾಗ ಅದು ಎಷ್ಟು ಪ್ರಮಾಣದಲ್ಲಿದೆ ಅನ್ನುವುದನ್ನ ಸುಲಭವಾಗಿ ಕಂಡುಕೊಳ್ಳಬಹುದು. ಒಟ್ಟಿನಲ್ಲಿ ಮೀನುಗಾರಿಕೆ ಮಾಡುವಂತಹವರು ಕೊಳದ ನೀರು ಮತ್ತು ಮಣ್ಣಿನ ಗುಣಧರ್ಮವನ್ನ ಪರೀಕ್ಷೆ ಮಾಡಿ ಬಂದ ಫಲಿತಾಂಶದ ಆಧಾರದ ಮೇಲೆ ಇರುವ ಸಮಸ್ಯೆಯನ್ನ ಸರಿಪಡಿಸಿಕೊಂಡಲ್ಲಿ ಮೀನು ಸಾಕಾಣಿಕೆಯನ್ನ ಲಾಭದಾಯಕವಾಗಿಸಿಕೊಳ್ಳಬಹುದು. ರಾಜ್ಯದ ಕರಾವಳಿ ಭಾಗದಲ್ಲಿ ಬಹುತೇಕ ರೈತರು ಇರುವ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಮುಂಗಾರಿಗೆ ಭತ್ತ ಮತ್ತು ಹಿಂಗಾರು ಬೆಳೆಯಾಗಿ ಶೇಂಗಾ ಬೆಳೆಯೋದು ವಾಡಿಕೆ. ಮನೆಗೆ ಬೇಕಾಗುವ ತರಕಾರಿಗಳನ್ನು ಸಹ ರೈತರು ಬೆಳೆದುಕೊಳ್ಳೋದಿಲ್ಲ. ಆದರೆ ಅಂಕೋಲಾದ ರೈತನೊಬ್ಬ ಕುಟುಂಬಕ್ಕೆ ಬೇಕಾಗುವಂತಹ ತರಕಾರಿ ಇನ್ನಿತರ ಬೆಳೆಗಳನ್ನ ಟೆರೇಸ್ ಮೇಲೆ ಬೆಳೆದು ಅಚ್ಚರಿ ಮೂಡಿಸಿದ್ದಾರೆ. ಯಾರು ಆ ರೈತ? ಬನ್ನಿ ನೋಡ್ಕೊಂಡ್ ಬರೋಣ. ಟೊಮ್ಯಾಟೊ, ಬದನೆ, ಬೆಂಡೆ, ಮೆಣಸಿನಕಾಯಿ, ಹೂಕೋಸು, ಎಲೆಕೋಸು, ಗೆಣಸು, ಈರುಳ್ಳಿ, ಸೊಪ್ಪಿನ ತರಕಾರಿ, ಬಳ್ಳಿ ತರಕಾರಿ ಅಷ್ಟೇ ಅಲ್ಲ, ಶೇಂಗಾ, ಕಬ್ಬು ಹೀಗೆ 10 ಹಲವಾರು ಬೆಳೆಗಳನ್ನ ಮನೆಯ ಮಾಳಿಗೆಯ ಮೇಲೆ ಬೆಳೆದು ಸೈ ಎನಿಸಿಕೊಂಡವರೇ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹೊನ್ನಿಕೇರಿಯ ಪ್ರಗತಿಪರ ರೈತ, ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತ ಶಿವಾನಂದ್ ನಾಯಕ್. ಶಿವಾನಂದ್ ನಾಯಕ್ ಇತ್ತೀಚೆಗಷ್ಟೇ ಈ ಸಾವಯವ ತಾರಸಿ ತೋಟದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ಅಂಕೋಲಾದ ಕೃಷಿ ನಿರ್ದೇಶಕರು ಹೇಳಿದ ಮಾತಿಗೆ ಓಗೊಟ್ಟು ಇದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದು ಇವರ ತಾರಸಿ ಮೇಲೆ ಎಷ್ಟೆಲ್ಲ ತರಕಾರಿಗಳಿವೆ ಅಂತ ಹೇಳೋದೇ ಕಷ್ಟ. ಸಂತೆಯಲ್ಲಿ ಸಿಗೋ ಎಲ್ಲಾ ತರಕಾರಿಗಳು ಇವರ ಮನೆ ಮಾಳಿಗೆಯ ಮೇಲಿವೆ. ಅಲ್ಲದೆ ಸಾವಯವದಲ್ಲಿ ಬೆಳೆದಂತ ರಾಸಾಯನಿಕ ಮುಕ್ತ ತರಕಾರಿ ಅನ್ನೋದು ಗಮನಾರ್ಹ. ನಾವಿಲ್ಲಿ ಒಂದು ಟೆರೆಸ್ ಗಾರ್ಡನ್ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದೆ. ಅದರಂತೆ ನಮ್ಮ AD ಸಾಹೇಬ್ರಿಗೆ ಸಹ ಹೇಳಿದ್ದೇನೆ ನಾನು, ಅಂಕೋಲಾ ಕೃಷಿ ನಿರ್ದೇಶಕರಿಗೆ. ಅವರು ನಮ್ಮಲ್ಲಿ ಒಪ್ಕೊಂಡು ಒಂದು ಟೆರೆಸ್ ಗಾರ್ಡನ್ ಮಾಡಿ ತೋರಿಸು ಅಂತ ಹೇಳಿದ್ರು AD ಸಾಹೇಬರು. ಅವರಂತೆ ಒಪ್ಪಿಸ್ಕೊಂಡು ಅವರು ಟೆರೆಸ್ ಗಾರ್ಡನ್ ಮಾಡಂತ ಹೇಳಿದ ಕೂಡಲೇ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಒಂದು ಎಲ್ಲ ಬಾಕ್ಸನ್ನು, ಒಂದು ಫಿಶ್ ಬಾಕ್ಸು ಹಾಗೂ ಒಂದು ಸೆಂಟೆಕ್ಸು ಮತ್ತು ಹಾಗೂ ಒಂದು ರಿಂಗು ಇವೆಲ್ಲ ಕೂಡಿಸಿ ಒಂದು ಬಾಕ್ಸ್ ಎಲ್ಲ ತರಿಸಿ ಅದರಲ್ಲಿ ಒಳ್ಳೆಯ ಒಂದು ಕೊಟ್ಟಿಗೆ ಗೊಬ್ಬರ ಒಂದು ಪೌಡ್ರನ್ನು ಹಾಕಿ ಮತ್ತು ಅದಕ್ಕೆ ತಂದಿಟ್ಟು ಒಂದು ಮಣ್ಣನ್ನು ತಂದು ಮಿಕ್ಸ್ ಮಾಡಿ ಒಂದು ಕಲಿಸ್ಕೊಂಡಿಟ್ಟಿದೆ. ಅದು ಬಾಕ್ಸ್ ತಂದಿಟ್ಟ ಮೇಲೆ ಒಂದು 3 ಇಂಚು ಜೆಲ್ಲಿ ಹಾಕಿ ಆ ಜೆಲ್ಲಿ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಒಂದು ಗಿಡವನ್ನು ಹಾಕಿ ಅದು ಬೀಜವನ್ನು ಹಾಕಿ ಗಿಡವನ್ನು ಮಾಡಿದೆ. ಮಾಡಿದ ನಂತರ ಒಳ್ಳೆ ಫಲವತ್ತಾಗಿ ಚೆಂದಾಗಿ ಬಂತು ಗಿಡ. ಫಸ್ಟ್ನಿಂದ ಒಂದು ಶೇಂಗಾ, ಮೂಲಂಗಿ, ಹರ್ಗಿ, ಟೊಮೆಟೊ, ಬದನೆಕಾಯಿ, ಉಳ್ಳಾಗಡ್ಡಿ ಹಾಗೂ ಗೋಕರ್ಣ ಮೆಣಸು ಮತ್ತು ಹಾಗಲಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ಪಡವಲಕಾಯಿ, ಹಲಸೋರೆಕಾಯಿ, ಕಬ್ಬು ಮತ್ತು ಇದು ಬೀಟ್ರೂಟು ಮತ್ತು ಕ್ಯಾಬೇಜ ಮತ್ತು ಕಲ್ಲಂಗಡಿ ಹಾಗೂ ಇದು ಪುದೀನ,
ಕೊತ್ತಂಬರಿ ಸೊಪ್ಪು ಅಷ್ಟು ನಮ್ಮಲ್ಲಿ ಏನು ಬೇಕು ತರಕಾರಿ ಬೇಕು ನಮ್ಮ ಮನೆಗೆ ಅದು ಅಷ್ಟು ತರಕಾರಿನೂ ಹಾಕಿದ್ದೆ. ಒಳ್ಳೆ ಬೆಳವಣಿಗೆ ಬಂದಿತ್ತು. ಮತ್ತು ಈ ತರಕಾರಿ ಏನಾಗ್ತದೆ ಕೇಳಿದ್ರೆ ನಮಗೆ ಯಾವುದು ಒಂದು ರೋಗಾಣು ಬಂದರೆ ಒಂದು ಔಷಧ ಸಿಂಪಡಣೆ ಮಾಡೋದಿಲ್ಲ, ಒಂದು ಸಾವಯವ ಕೊಟ್ಟಿಗೆ ಗೊಬ್ಬರದಲ್ಲಿ ಮಾಡೋದು. ನಮ್ಮ ಮನೆಯಲ್ಲಿ ಒಂದು 10 ಕುಟುಂಬ ಸಾಕಾಗ್ತದೆ. ಇದು ಒಂದು ಆತ್ಮ ಯೋಜನೆ ಅಡಿಯಲ್ಲಿ ಮಾಡೋದು. ಇದಕ್ಕೆ ಸಲಹೆ ನಮ್ಮ ತೋಟಗಾರ ಆಫೀಸ್ ಚೇತನ್ ನಾಯ್ಕ್ ಅಂತ ಅವರು ಸರ್ ಒಂದು ಒಳ್ಳೆ ನಿರ್ದೇಶನ ಒಂದು ಸಲಹೆ ಕೊಟ್ಟರು. ಅವರು ಈ ಥರ ಮಾಡಿದ್ರೆ ಈ ಥರ ಆಗ್ತದೆ, ಅವ್ರ ನಿರ್ದೇಶನ ಅಂತೆ ಅವ್ರ ಸಲಹೆ ಅಂತೆ ಈ ಥರ ಬೆಳೆ ತೋರಿಸಿದ್ದೆ. ಒಂದು ಅಂಕೋಲಾ ತಾಲೂಕಿನಲ್ಲಿ ಯಾರ್ಯಾರು ಟೆರೆಸ್ಟ್ ಇದೆ ಅವರಿಗೆಲ್ಲ ಒಂದು ಮೆಸೇಜ್ ಕೊಡೋ ಸಲುವಾಗಿ, ಅವರಿಗೆ ಒಂದು ತೋರಿಸಿಕೊಡೋ ಸಲುವಾಗಿ ಮಾಡಿ ಎಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೇನೆ, ನಿಮ್ಮ ಮಾಳಿಗೆ ಮೇಲೆ ನಿಮ್ಮ ಟೆರೆಸ್ ಮೇಲೆ ಈ ಥರ ಮಾಡಿಕೊಂಡ್ರೆ ನಿಮಗೆ ಒಂದು ಸಾವಯವವಾಗಿ ಯಾವುದು ಕೆಮಿಕಲ್ ಇಲ್ಲದೆ ಔಷಧ ಇಲ್ಲದೆ ಒಳ್ಳೆ ಫಲವತ್ತಾದ ಒಂದು ಬೆಳೆ ತಗೊಂಡು ನಾವು ಪೌಷ್ಟಿಕವಾಗಿ ಬೆಳಿಬೋದು ಅಂತ ಒಂದು ತೋರಿಸ್ಕೊಡೋ ಸಲುವಾಗಿ ಇದು ಮಾಡಿ ತೋರಿಸಿದ್ದೆ. ಅದರಂತೆ ಇಲ್ಲಿ ನಮಗೆ ಒಳ್ಳೆ ಬೆಳವಣಿಗೆ ಬಂದಿದೆ, ಒಳ್ಳೆ ಬೆಳೆನೂ ಆಗಿದೆ, ಒಳ್ಳೆ ಉತ್ತೇಜನ ಸಿಕ್ಕಿದೆ. ನಮ್ಮ ಅಂಕೋಲಾ ತಾಲೂಕಿನ ಒಂದು ಎಲ್ಲ ರೈತ ಬಾಂಧವರು ಬಂದು ಇಲ್ಲಿ ನೋಡಿ ನನಗೂ ಸಹ ಒಂದು ಒಳ್ಳೆ ಉತ್ತೇಜನ ಕೊಟ್ಟು ಹೋಗಿದ್ದಾರೆ. ಸಾವಯವ ತಾರಸಿ ತೋಟಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಕೂಡ ಸಾಥ್ ನೀಡ್ತಾ ಇದೆ. ಶಿವಾನಂದ್ ನಾಯಕ್ ಕೂಡ ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಪ್ರಾತ್ಯಕ್ಷಿಕೆ ಅಡಿಯಲ್ಲಿ ತಾರಸಿ ತೋಟ ಮಾಡಿ ಸುತ್ತಮುತ್ತಲ ರೈತರಿಗೆ ಮಾದರಿಯಾಗಿದ್ದಾರೆ. ಇವರು ತರಕಾರಿ ಕೊಳ್ಳೋಕೆ ಸಂತೆಗೆ ಹೋಗೋದೇ ಅಪರೂಪ. ತಮ್ಮ ಕುಟುಂಬಕ್ಕೂ ಸಾಕಾಗಿ ಸಂಬಂಧಿಕರಿಗೂ ತರಕಾರಿಗಳನ್ನ ಕೊಡ್ತಾ ಇದ್ದಾರೆ ಶಿವಾನಂದ್ ನಾಯಕ್. ಇವರು ಶಿವಾನಂದ ಹೊನ್ನಪ್ಪ ನಾಯ್ಕ್ ಅಂತೇಳಿ ಇಲ್ಲಿ ತಾರಸಿ ತೋಟ ಮಾಡ್ಕೊಂಡಿದ್ದಾರೆ ಅಂಕೋಲದಲ್ಲಿ. ಇದು ಹೊನ್ನೆಕೆರೆ ಅಂತ ಗ್ರಾಮ. ಶಿವಾನಂದ ಹೊನ್ನಪ್ಪ ನಾಯ್ಕರು ಇವರಿಗೆ ಇವರು ಅದರ ಜೊತೆಗೆ ಆತ್ಮ ಯೋಜನೆ ಇವರು ಸಹಾಯಧನವನ್ನು ಪಡೆದಿರ್ತಾರೆ. ಹಾಗೆ ಇವ್ರದ್ದು ಈ ಯೋಜನೆ ಅಥವಾ ಇವರು ಮಾಡ್ಕೊಂಡ ರೈತರ ಒಂದು ಮಾರ್ಗದರ್ಶಿ ಆಗಿದ್ದಾರೆ. ಹೆಂಗಂತಂದ್ರೆ ಅವರ ಮೂಲ ಉದ್ದೇಶ ಅವ್ರಿಗೂ ರಾಸಾಯನಿಕ ಮುಕ್ತ ತರಕಾರಿಗಳನ್ನು ತಿನ್ಬಹುದು. ಜೊತೆಗೆ ಆಮೇಲೆ ಇವರಿಗೆ ಮುಖ್ಯವಾಗಿ ನಾವು ಆವಾಗ ಮುಂಚೆಯಿಂದ ಸ್ಟಾರ್ಟಿಂಗಿಂದ ಸಲಹೆಗಳನ್ನು ಕೊಟ್ಟಿದ್ವಿ. ಬಾಕ್ಸ್ಗಳನ್ನು ಸೆಲೆಕ್ಷನ್ ಮಾಡೋದಾಗ್ಲಿ, ಆಮೇಲೆ ಬಾಕ್ಸ್ಗಳ ಮಣ್ಣು ತುಂಬೋದಾಗಲಿ, ಒಳ್ಳೆ ಮಣ್ಣು, ಯಾಕಂದರೆ ರೋಗ ರುಜಿನ ಇಲ್ಲದೆ ಇರುವಂಥ ಚೆನ್ನಾಗಿರೋ ಮಣ್ಣು ಸೆಲೆಕ್ಟ್ ಮಾಡೋಕ್ಕೆ ಅಂತ ಹೇಳಿದ್ವಿ. ಅದರ ಜೊತೆಗೆ ಮಣ್ಣು ತುಂಬಿ ಅದಕ್ಕೆ ಸರಿಯಾದ ದನಗಳ ಕೊಟ್ಟಿಗೆ ಗೊಬ್ಬರ ತುಂಬಿ ಅದಕ್ಕೆ ಬೀಜಗಳನ್ನು ಹಾಕಿ ಅವರು ಜನರಿಗೆ ನೀರು ಕೊಟ್ಕೊಂತ ಬಂದು ಈಗ ಎಲ್ಲ ಕಡೆ ಎಲ್ಲ ಬೆಳೆಯು ಎಲ್ಲ ತರಕಾರಿಗಳು ಸಹಿತ ಒಳ್ಳೆ ಇಳುವರಿ ಕೊಡ್ತಾ ಇದೆ. ಅವರ ಮನೆಗೆ ಸಾಕಾಗಿ ಪಕ್ಕದ ಮನೆಯವರಿಗೆ ಅವ್ರಿಗೆ ಬಂಧು ಬಳಗ ಎಲ್ಲರಿಗೂ ಕೊಟ್ಕೊಂಡಿದ್ದಾರೆ. ಒಟ್ಟಾರೆ ಅಂಕೋಲಾದಂಥ ಕರಾವಳಿ ಪ್ರದೇಶದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರ ತಾಂತ್ರಿಕ ಮಾರ್ಗದರ್ಶನದಡಿ ಮನೆಯ ಮಾಳಿಗೆ ಮೇಲೆಯೇ ರಾಸಾಯನಿಕ ರಹಿತ ತರಕಾರಿಗಳನ್ನು ಉತ್ಕೃಷ್ಟವಾಗಿ ಬೆಳೆದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತ ಶಿವಾನಂದ್ ನಾಯಕ್ ಅವರ ಸಾಧನೆಯನ್ನ ಮೆಚ್ಚಲೇಬೇಕು. ಜೇನು ಕೃಷಿ ಮಾಡುವವರ ಸಂಖ್ಯೆ ಮಲೆನಾಡು ಭಾಗದಲ್ಲಿ ಹೆಚ್ಚು ಅಂತಾನೆ ಹೇಳಬಹುದು. ಆದರೆ ಇಂದು ಬಯಲು ಸೀಮೆಯ ರೈತರು ಸಹ ಈ ಕಸುಬಿನಲ್ಲಿ ತೊಡಕೊಳ್ತಾ ಇದ್ದಾರೆ. ರಾಜ್ಯದ ಕೆಲ ಜೇನು ಸಾಕಾಣಿಕೆದಾರರು ಇದರಲ್ಲಿ ಉತ್ತಮ ಆದಾಯನ ಕೂಡ ಗಳಿಸ್ತಾ ಇದ್ದಾರೆ. ಜೇನು ಕೃಷಿ ಎಲ್ಲರಂತಲ್ಲ, ಇದಕ್ಕೆ ವಿಶೇಷ ಕೌಶಲ್ಯ ಕೂಡ ಬೇಕು. ಈ ದೆಸೆಯಲ್ಲಿ ಇಂದು ಜೇನು ಹುಳುಗಳಲ್ಲಿ ಎಷ್ಟು ಬಗೆ ಇವೆ, ಜೇನು ಸಾಕಣೆ ಮಾಡಬೇಕೆನ್ನುವವರು ಏನೆಲ್ಲ ಅಂಶಗಳನ್ನ ಗಮನಿಸಬೇಕು ಅನ್ನೋದರ ಬಗ್ಗೆ ತಜ್ಞರು ತಿಳಿಸಿಕೊಡ್ತಾರೆ. ಬನ್ನಿ ನೋಡೋಣ. ಜೇನುತುಪ್ಪ ಇದು ಬರೀ ಪೌಷ್ಟಿಕಾಹಾರವಲ್ಲ, ಸರ್ವವ್ಯಾಧಿ ನಿವಾರಕ ಗುಣ ಇದರಲ್ಲಿದೆ. ಇದನ್ನ ದ್ರವ ಬಂಗಾರವೆಂದೇ ಕರೆಯಲಾಗುತ್ತೆ. ಅತ್ಯುನ್ನತ ಔಷಧೀಯ ಗುಣಗಳುಳ್ಳಂತಹ ಜೇನಿಗೆ ಇದೀಗ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. ಮನುಷ್ಯನ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಜೇನನ್ನ ವಿವಿಧೋದ್ದೇಶಗಳಿಗೆ ಬಳಸಲಾಗ್ತಾ ಇದೆ. ಜೇನಿಗೆ ಸಿಗ್ತಾ ಇರುವ ಬೇಡಿಕೆಯಿಂದಾಗಿಯೇ ಇಂದು ಹೆಚ್ಚಿನ ರೈತರು ಜೇನು ಸಾಕಾಣಿಕೆಯನ್ನ ತಮ್ಮ ಕೃಷಿ ಆದಾಯದ ಒಂದು ಮೂಲವನ್ನಾಗಿ ನೆಚ್ಚಿಕೊಂಡಿದ್ದಾರೆ. ಜೇನಿನಲ್ಲಿ ಹಲವಾರು ಪ್ರಭೇದಗಳಿವೆ. ತೊಡವೆ ಜೇನು, ಮೆಲಿಫೆರಾ ಜೇನು, ಹೆಜ್ಜೇನು ಮತ್ತು ಚಿಟಜೇನು ಪ್ರಮುಖವಾದವುಗಳು. ಇದರಲ್ಲಿ ಮೆಲಿಫೆರಾ ಸ್ಥಳಾಂತರ ಜೇನು ಕೃಷಿಗೆ ಸೂಕ್ತವಾದ ಪ್ರಭೇದ.
ವರ್ಷಕ್ಕೆ ಒಂದು ಪೆಟ್ಟಿಗೆಯಿಂದ 20 ರಿಂದ 25 ಕೆಜಿಯಷ್ಟು ಜೇನುತುಪ್ಪವನ್ನ ಪಡೆಯಬಹುದು. ಅದೇ ರೀತಿ ಸ್ವದೇಶಿ ಜೇನು ಅಥವಾ ತೊಡವೆ ಜೇನನ್ನ ಒಂದೇ ಪ್ರದೇಶದಲ್ಲಿ ಹೂವಿನ ಲಭ್ಯತೆಯ ಮೇರೆಗೆ ಸಾಕಬಹುದಾಗಿದೆ. ಮೆಲಿಫೆರಾ ಮತ್ತು ತೊಡವೆ ಜೇನನ್ನ ಸಾಕಣೆ ಮಾಡುವುದರಿಂದ ಬೆಳೆಗಳಲ್ಲಿ ಉತ್ತಮ ಪರಾಗಸ್ಪರ್ಶ ಕ್ರಿಯೆಯಿಂದ ಇಳುವರಿಯಲ್ಲಿ ಹೆಚ್ಚಾಗಿದ್ದು ಸಂಶೋಧನೆಯಿಂದ ಸಾಬೀತಾಗಿದೆ. ಜೇನು ಕೃಷಿಯಲ್ಲಿ ಏನೆಲ್ಲ ಸಲಕರಣೆಗಳನ್ನ ಬಳಕೆ ಮಾಡಲಾಗುತ್ತೆ ಮತ್ತು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳ ಬಗ್ಗೆ ತಜ್ಞರು ಹೀಗೆ ಹೇಳ್ತಾರೆ. ಒಂದು ಪೆಟ್ಟಿಗೆ ಇಡೋಕ್ಕೋಸ್ಕರ ನಾವೊಂದು ಆಧಾರ ಸ್ತಂಭವನ್ನು ಮಾಡ್ಕೊಂಡಿರ್ತೀವಿ. ಆಧಾರ ಸ್ತಂಭ ಅಂತಂದ್ರೆ ಇದೊಂದು ಕಬ್ಬಿಣದ ವಸ್ತುವಿಂದ ಮಾಡಲ್ಪಟ್ಟಿರ್ತದೆ. ಈ ಒಂದು ಆಧಾರ ಸ್ತಂಭದ ಮೇಲೆ ನಾವು ವೇಸ್ಟ್ ಗ್ರೀಸ್ ಅನ್ನು ಹಚ್ಚಿರ್ತೀವಿ ಅಥವಾ ಒಂದು ಯಾವುದೇ ಒಂದು ಜಿಗಿಟಿನ ಒಂದು ಪದಾರ್ಥವನ್ನು ಹಚ್ಚಬಹುದು. ಕಾರಣ ಏನಪ್ಪಾ ಅಂತಂದ್ರೆ ನೆಲದಲ್ಲಿರುವಂತಹ ಇರುವೆಗಳು ಈ ಒಂದು ಪೆಟ್ಟಿಗೆಯನ್ನು ಹತ್ತಬಾರ್ದು ಅಂತೇಳಿ ನಾವು ಆ ಕಾರಣದಿಂದ ಗ್ರೀಸ್ ಅನ್ನ ಹಚ್ಚಿರ್ತೀವಿ. ಈಗ ಈ ಪೆಟ್ಟಿಗೆಯಲ್ಲಿ ಹಲವಾರು ಒಂದು ಭಾಗಗಳನ್ನು ನಾವು ಕಾಣ್ತಾ ಇದ್ದೇವೆ. ಮೊದಲನೇದಾಗಿ ಇದಕ್ಕೆ ಅಡಿಮಣೆ ಅಂತ ಹೇಳಿ ಕರಿತೀವಿ. ಇದನ್ನ ಸಂಸಾರ ಕೋಣೆ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಜೇನು ಕೋಣೆ ಅಂತ ಹೇಳಿ ಕರಿತೀವಿ. ಇದನ್ನ ಒಂದು ಮುಚ್ಚಳ ಅಂತ ಹೇಳಿ ಕರಿತೀವಿ. ಈ ಒಂದು ಕೆಳಗಡೆ ಇರುವಂತಹ ಒಂದು ಪೆಟ್ಟಿಗೆಯನ್ನ ಇದಕ್ಕೆ ಸಂಸಾರ ಕೋಣೆ ಅಂತ ಹೇಳಿ ಕರಿತೀವಿ. ಕಾರಣ ಈ ಒಂದು ಸಂಸಾರ ಕೋಣೆಯಲ್ಲಿ ಈ ಒಂದು ಜೇನು ಹುಳುಗಳು ತಮ್ಮ ಮೊಟ್ಟೆಗಳನ್ನು ಇಡುವುದು ಮತ್ತೆ ಮರಿ ಹುಳುಗಳು ಮತ್ತೆ ಕೋಶಾವಸ್ಥೆಯಲ್ಲಿರುವಂತಹ ಹುಳುಗಳನ್ನು ನಾವು ಇದರಲ್ಲಿ ಕಾಣ್ತೀವಿ. ನಾವು ಪೆಟ್ಟಿಗೆ ಒಂದು ಮುಚ್ಚಳವನ್ನು ತೆಗೆಯುವಂತ ಸಂದರ್ಭದಲ್ಲಿ ಅಥವಾ ಈ ಒಂದು ಪೆಟ್ಟಿಗೆಯನ್ನು ಪರೀಕ್ಷಿಸುವಂತ ಸಂದರ್ಭದಲ್ಲಿ ಅತಿ ನಿಧಾನವಾಗಿ ನಾವು ಇವುಗಳನ್ನು ನಾವು ತೆಗಿಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇರೋದಕ್ಕೂ ನಾವು ಇದಕ್ಕೆ ಜೇನು ಕೋಣೆ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಅತಿ ಚಿಕ್ಕದಾದ ಒಂದು ಫ್ರೇಮ್ಗಳನ್ನು ನಾವು ಕಾಣ್ತೀವಿ. ಅಂದರೆ ಈ ಒಂದು ಫ್ರೇಮಿನ ಒಂದು ಅಳತೆ ಈ ಒಂದು ಸಂಸಾರ ಕೋಣೆಗಳಿಗಿಂತ ಚಿಕ್ಕದಾಗಿರುತ್ತೆ. ಈ ಒಂದು ಕೋಣೆಯಲ್ಲಿ ನಾವು ಕೇವಲ ಜೇನುಹುಳುಗಳು ತುಪ್ಪವನ್ನು ಮಾತ್ರ ಶೇಖರಣೆಯನ್ನು ಮಾಡ್ತೇವೆ. ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಸಂಸಾರ ಕೋಣೆಯಲ್ಲಿ ಮಾತ್ರ ಅವು ಮೊಟ್ಟೆಯನ್ನು ಇಡುವಂಥದ್ದು ಅಥವಾ ಮರಿಯನ್ನು ಹಾಕುವಂಥದ್ದು ಕೋಶಾವಸ್ಥೆಗಳೆಲ್ಲ ಈ ಒಂದು ಸಂಸಾರ ಕೋಣೆಯಲ್ಲಿ ಮಾಡ್ತೇವೆ. ಈ ಒಂದು ಹೂವಿನ ಲಭ್ಯತೆ ಹೆಚ್ಚಿಗೆ ಆದ ಒಂದು ಸಂದರ್ಭದಲ್ಲಿ ಯಾವಾಗ ಒಂದು ನಮ್ಮ ಜೇನುಹುಳುಗಳು ಈ ಒಂದು ಪೆಟ್ಟಿಗೆ ಮೇಲೆ ಒಂದು ಗೂಡನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಜೇನು ಕೋಣೆಯನ್ನ ಈ ಒಂದು ಪೆಟ್ಟಿಗೆಯ ಮೇಲೆ ಇಡಬೇಕಾಗುತ್ತೆ. ಈ ಒಂದು ಪೆಟ್ಟಿಗೆಯ ಮೇಲೆ ಇಟ್ಟ ಮೇಲೆ ಈ ಒಂದು ಫ್ರೇಮ್ಗಳಲ್ಲಿ ಅವು ತುಪ್ಪವನ್ನು ಶೇಖರಣೆ ಮಾಡೋದಕ್ಕೆ ಪ್ರಾರಂಭಿಸ್ತವೆ. ಇಲ್ಲಿ ಕಾಣ್ತಾ ಇರೋದು ಇದಕ್ಕೆ ಫೌಂಡೇಶನ್ ಕೊಂಬ್ ಅಥವಾ ಇದಕ್ಕೆ ಒಂದು ಮೇಣದ ಹಾಳೆ ಅಂತ ಹೇಳಿ ಕರಿತೀವಿ. ಈ ಒಂದು ಫ್ರೇಮ್ನಲ್ಲಿ ನಾವು ಕೆಲಸಗಾರ ಹುಳುಗಳನ್ನು ಕಾಣ್ತಾ ಇದ್ದೇವೆ. ಮತ್ತೆ ಇದರಲ್ಲಿ ಕೆಲವೊಂದು ಗಂಡು ಹುಳುಗಳು ಕೂಡ ಇದಾವೆ. ಯಾವ ಒಂದು ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ ಅಂದ್ರೆ ಜೇನು ಕುಟುಂಬದಲ್ಲಿ ಗಂಡು ಹುಳುಗಳ ಸಂಖ್ಯೆನೂ ಕೂಡ ಒಂದು ಹೆಚ್ಚಿಗೆನೇ ಇರುತ್ತೆ. ಯಾವ ಒಂದು ಸಂದರ್ಭದಲ್ಲಿ ಆಹಾರದ ಒಂದು ಕೊರತೆ ಈ ಒಂದು ಹುಳುಗಳಿಗೆ ಕಂಡು ಬರುತ್ತದೋ ಆ ಒಂದು ಸಂದರ್ಭದಲ್ಲಿ ಇವು ಗಂಡು ಹುಳುಗಳನ್ನ ಕುಟುಂಬದಿಂದ ಅವು ತೆಗೆದು ಹಾಕ್ತಾ ಬರ್ತವೆ. ಈ ಒಂದು ವ್ಯವಸ್ಥೆ ನಮ್ಮ ಜೇನು ಕುಟುಂಬದಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಕಾಣ್ತಾ ಇರೋದು ಇದು ರಾಣಿ ಹುಳು. ಈ ರಾಣಿ ಹುಳು ಈ ಒಂದು ಫ್ರೇಮ್ನಲ್ಲಿ ಅದು ಎಲ್ಲ ಕಡೆ ಒಂದು ಅಡ್ಡಾಡ್ತಾ ಇರುತ್ತದೆ. ಅಂದರೆ ಒಂದು ಮೊಟ್ಟೆಯನ್ನು ಇಡೋದಕ್ಕೆ ಒಂದು ಸೂಕ್ತವಾದ ಒಂದು ಸ್ಥಳವನ್ನು ಹುಡುಕ್ತಾ ಇರುತ್ತೆ. ಈ ಒಂದು ರಾಣಿ ಹುಳು ಇವೆಲ್ಲ ಒಂದು ಕೆಲಸಗಾರ ಹುಳುಗಳನ್ನು ನಿರ್ವಹಿಸುವ ಒಂದು ಕಾರ್ಯವನ್ನು ಮಾಡುತ್ತೆ. ಅಂದರೆ ಯಾವ ಒಂದು ಕೋಶದಲ್ಲಿ ಮೊಟ್ಟೆಯನ್ನು ಇಡೋದಕ್ಕೆ ಒಂದು ಸೂಕ್ತ ಸ್ಥಳವನ್ನು ಸಿಗುತ್ತೋ ಆ ಒಂದು ಸ್ಥಳದಲ್ಲಿ ಮೊದಲು ಅದನ್ನು ನೋಡಿಬಿಟ್ಟು ಅದಾದಮೇಲೆ ಅದರಲ್ಲಿ ಮೊಟ್ಟೆಯನ್ನು ಇಡುವಂಥ ಒಂದು ಕಾರ್ಯವನ್ನು ರಾಣಿ ಹುಳು ಮಾಡುತ್ತೆ. ಹಾಗೆ ಇದರಲ್ಲಿ ನಾವು ಹಲವಾರು ಒಂದು ಗಂಡು ನೊಣಗಳನ್ನ ಕಾಣ್ತಾ ಇದ್ದೀವಿ. ಯಾವ ಒಂದು ಸಂದರ್ಭದಲ್ಲಿ ಒಂದು ರಾಣಿ ಈ ಒಂದು ಕುಟುಂಬದಿಂದ ಒಂದು ಯಾವುದೇ ಒಂದು ಅವಘಡದಲ್ಲಿ ಅಥವಾ ಒಂದು ನಾಶವಾಯಿತು ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಗಂಡು ಹುಳುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕೆಲಸಗಾರ ಹುಳುಗಳು ಕೂಡ ಮೊಟ್ಟೆಗಳನ್ನು ಇಡೋದಕ್ಕೆ ಒಂದು ಪ್ರಾರಂಭಿಸ್ತವೆ. ಈ ರೀತಿಯಾಗಿ ಈ ಒಂದು ಕೋಷ್ಟಕದಲ್ಲಿ ಕಾಣ್ತಾ ಇರುವಂಥದ್ದು ಒಂದು ನಮ್ಮ ತುಡುವೆ ಜೇನಿನ ಒಂದು ಗೂಡು ಅಂತ ಹೇಳಿ ಕರಿಬೋದು. ಇದರಲ್ಲಿ ಈ ಮೇಲಿನ ಒಂದು ಭಾಗದಲ್ಲಿ ಆ ಪರಾಗದ ಒಂದು ಸಂಗ್ರಹಣೆಗಾಗಿ ಅವು ಉಪಯೋಗ ಮಾಡ್ಕೊಳ್ತೇವೆ. ಅದೇ ರೀತಿಯಾಗಿ ಒಂದು ಕೆಳಭಾಗದಲ್ಲಿ ಅವು ಆ ತುಪ್ಪವನ್ನು ಸಂಗ್ರಹಣೆ ಮಾಡ್ಕೊಳ್ತೇವೆ. ಅದೇ ರೀತಿಯಾಗಿ ಈ ಪೂರ್ತಿ ಕೆಳಭಾಗದಲ್ಲಿ ಅವುಗಳು ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಅಥವಾ ನಾವು ಬ್ರೂಡ್ ಅಂತ ಹೇಳಿ ಕರಿತೀವಿ. ಆ ಬ್ರೂಡ್ ಅಂತ ಇರುವಂಥ ಒಂದು ಪ್ರದೇಶ ಅಂತ ಹೇಳಿ ಕರಿಬೋದು. ಈ ರೀತಿಯಾಗಿ ಈ ಒಂದು ಕೆಲಸಗಾರ ನೊಣ ಮತ್ತೆ ಗಂಡು ನೊಣ ಮತ್ತೆ ರಾಣಿ ಹುಳುಗಳು ಈ ಕುಟುಂಬದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತವೆ. ಜೇನು ಕೃಷಿಯನ್ನು ಹೊಸದಾಗಿ ಪ್ರಾರಂಭಿಸಬೇಕೆನ್ನುವರು ಒಂದು ಅತಿ ಕಡಿಮೆ ಬಂಡವಾಳದಲ್ಲಿ ಜೇನು ಕೃಷಿಯನ್ನು ಪ್ರಾರಂಭಿಸಬಹುದು.
ಹೊಸದಾಗಿ ಜೇನು ಕೃಷಿ ಮಾಡಬೇಕೆನ್ನುವವರು ಮೊದಲು ಒಂದು ಪಟ್ಟಿಗೆಯಲ್ಲಿ ಜೇನು ಕುಟುಂಬವನ್ನ ಸಾಕುವುದು ಸೂಕ್ತ. ಇದಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಖರ್ಚಾಗತ್ತೆ. ಮುಂದೆ ಈ ಒಂದು ಕುಟುಂಬದಿಂದ ವಿಭಜನೆ ಮೂಲಕ 10 ಪೆಟ್ಟಿಗೆಗಳನ್ನ ಮಾಡುತ್ತಾ ಸಂಖ್ಯೆಯನ್ನ ಹೆಚ್ಚಿಸುತ್ತಾ ಹೋಗಬಹುದು. ಹೀಗೆ ಜೇನು ಕೃಷಿಯಲ್ಲಿ ಕಡಿಮೆ ಬಂಡವಾಳವನ್ನ ಹಾಕಿ ಹೆಚ್ಚು ಆದಾಯ ಗಳಿಸುವ ಮೂಲಕ ನೆಮ್ಮದಿಯ ಜೀವನ ಸಾಗಿಸಬಹುದು.